ಹಾಯ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಂಶಿ ಗಾಸ್ಪಲ್ ಟ್ಯೂಟೋರಿಯಲ್ಸ್. ಹೇಗಿದ್ದೀರಾ ನೀವೆಲ್ಲರೂ ಕೂಡ ರೆಗ್ಯುಲರಾಗಿ ಕೀಬೋರ್ಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಇನ್ನೊಂದು ತುಂಬ ಯೂಸ್ಫುಲ್ ಮತ್ತು ಇಂಪಾರ್ಟೆಂಟ್ ಕಂಟೆಂಟ್ ಒಟ್ಟಿಗೆ ನಿಮ್ಮ ಮುಂದೆ ಬಂದಿದೆ. ಈ ಲೆಸನ್ನ ನಾನು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಲಾಸ್ಟ್ ಕ್ಲಾಸ್ಗಳಲ್ಲಿ ನಾವು ಏನು ಮಾಡಿದ್ವಿ ಅನ್ನೋದು ಕ್ವಿಕ್ಕಾಗಿ ಒಂದು ನಿಮಿಷದಲ್ಲಿ ನಾನು ರಿವೈಸ್ ಮಾಡ್ತೀನಿ. ನೋಡಿ, ಲೆಸನ್ ನಂಬರ್ 39 ನಾವು 4/4 ರಿದಮ್ನ ಕಲ್ತಿದ್ವಿ. ಅದಕ್ಕಿಂತ ಮುಂಚೆ 2/4 ರಿದಮ್, 3/4 ರಿದಮ್ನ ಕಲಿತು ಇವಾಗ 4/4 ರಿದಮ್ನ ಕಲ್ತಿದ್ವಿ. ಆ 4/4 ರಿದಮಲ್ಲಿ ಯಾವ ಥರ ಇಂಪ್ರೂವೈಸೇಷನ್ ಮಾಡ್ಕೋಬೇಕು ಅನ್ನೋದು 39.2ನಲ್ಲಿ ಕಲ್ತ್ಕೊಂಡ್ವಿ. ಅದಾದ ನಂತರ ಈಗ ಕಲ್ತ್ಕೊಂಡಿರೋ ರಿದಮನ್ನು ನಾವು ವರ್ಷಿಪ್ ಸಾಂಗ್ಸ್ಗಳಲ್ಲಿ, ಅಂದರೆ ನಾವು ಇವಾಗ ಚರ್ಚ್ನಲ್ಲಿ ಪ್ಲೇ ಮಾಡಬೇಕು, ಆರಾಧನೆಯಲ್ಲಿ ಲೀಡ್ ಮಾಡುವಾಗ ಆ ಪ್ಯಾಟರ್ನ ನಾವು ಯಾವ ಥರ ಉಪಯೋಗಿಸೋದು ಸಾಂಗ್ಸಲ್ಲಿ ಅನ್ನೋದ್ರ ಪರವಾಗಿ ನಾವು ಸ್ಥಿರಪಡಿಸುವಾತನೆ ಅನ್ನೋ ಸಾಂಗ್ನ ನಾವು ಕಲ್ತಿದ್ವಿ. ಅದು ಲೆಸನ್ ನಂಬರ್ 40ರಲ್ಲಿ ಕಲ್ತಿದ್ವಿ. ಇವತ್ತು ನಾವು ಕಲಿತಾ ಇರೋದು ಲೆಸನ್ ನಂಬರ್ 41, ಸಾಂಗ್ ನಂಬರ್ 2. ಆದ್ದರಿಂದ ಯಾರಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನೀವು ಲೆಸನ್ ನಂಬರ್ 39, 40ನ ಕಲ್ತ್ರೆ ಈ 41 ಅರ್ಥ ಆಗುತ್ತೆ. ಸೊ ಡೈರೆಕ್ಟಾಗಿ ಈ 41ನ ನೀವು ನೋಡೋದಕ್ಕೆ ಬಂದರೆ ಈ ವೇರಿಯೇಷನ್ಸ್ ಎಲ್ಲ ನಿಮಗೆ ಅರ್ಥ ಆಗಲ್ಲ. ಸೊ ಆದ್ದರಿಂದ ಅದನ್ನು ಕಲ್ತ್ಕೊಂಡು ಈ ಲೆಸನ್ಗೆ ಬರಬೇಕಂತ ನಿಮ್ಮನ್ನ ಎಂಕರೇಜ್ ಮಾಡ್ತಾ ಇವತ್ತಿನ ಲೆಸನ್ಗೆ ನಾವು ಹೋಗೋಣ. ಲೆಟ್ ಅಸ್ ಸ್ಟಾರ್ಟ್. ನೋಡಿ, ಅಬ್ರಹಾಮನ ದೇವರೇ ನಿನಗೆ, ಇದು ಯೂಶಲಿ ಡಿ ಮೈನರಲ್ಲಿದೆ. ಈ ಡಿ ಮೈನರ್ ಕಾರ್ಡಲ್ಲಿ ಎಷ್ಟು ಕಾರ್ಡ್ಸ್ ಬರುತ್ತೆ ನಿಮ್ಗೆಲ್ಲರಿಗೂ ಗೊತ್ತಿದೆಯಲ್ಲ? ಯಾರಿಗೆಲ್ಲ ಗೊತ್ತಿದೆ ಕಮೆಂಟ್ಸಲ್ಲಿ ನೀವು ತಿಳಿಸ್ಬೋದು. ಕಾರ್ಡ್ ಪ್ರೋಗ್ರೆಷನ್ ಕಲ್ತಿದ್ದೀರಾ? ನೀವೆಲ್ಲರೂ ಕಲ್ತಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಕಲ್ತಿಲ್ಲ ಅಂತಂದರೆ ನೀವು ಕಾರ್ಡ್ ಪ್ರೋಗ್ರೆಷನ್ ಕಲ್ತರೆ ಈ ಥರ ಸಾಂಗ್ಸ್ಗಳು ಡಿ ಮೈನರ್ ಬಂದಾಗ ಯಾವ ಕಾರ್ಡ್ಸ್ ಬರುತ್ತೆ, ಎಷ್ಟು ಕಾರ್ಡ್ಸ್ ಬರುತ್ತೆ ಅನ್ನೋದು ನಿಮಗೆ ಚೆನ್ನಾಗಿ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಆದ್ದರಿಂದ ಕಾರ್ಡ್ ಪ್ರೋಗ್ರೆಷನ್ ಎಲ್ಲರೂ ಕಲಿಬೇಕಂತ ನಿಮ್ಮನ್ನ ಎಂಕರೇಜ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್. ಇದು ಡಿ ಮೈನರಲ್ಲಿದೆ. ಈಗ ಈ ಸಾಂಗ್ನ ಲೈನ್ ಬೈ ಲೈನು 4/4 ರಿದಮ್ನಲ್ಲಿ ಯಾವ ಥರ ಅನ್ನೋದು ನಾನು ಒಂದೊಂದು ಲೈನಲ್ಲಿ ಯಾವ ಥರ ನಾವು ಪ್ಲೇ ಮಾಡಬೇಕು, ಕಾರ್ಡ್ಸ್ನ ಎಲ್ಲಿ ನಾವು ಇದನ್ನು ಶಿಫ್ಟ್ ಮಾಡಬೇಕು, ಎಲ್ಲಿ ಕಾರ್ಡ್ಸ್ನ ಈ 4/4 ಪ್ಯಾಟರ್ನ 2 ಪಾರ್ಟ್ಸ್ ಆಗಿ ಬ್ರೇಕ್ ಮಾಡಿ ಪ್ಲೇ ಮಾಡಬೇಕು ಅನ್ನೋದು ಕಂಪ್ಲೀಟಾಗಿ ನಾನು ಹೇಳ್ಕೊಡ್ತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್. ನೋಡಿ, ಫಸ್ಟ್ ಲೈನು ಅಬ್ರಹಾಮನ ದೇವರ ನಿನಗೆ ಆರಾಧನೆ. ನೋಡಿ, ಆ ಅನ್ನೋ ಪದ ಉಚ್ಚಾರ ಮಾಡಿದ ತಕ್ಷಣ ನೀವು ಡಿ ಮೈನರ್ನ ಪ್ರೆಸ್ ಮಾಡಬೇಕು. ನೋಡಿ, ಇದು ಫುಲ್ ಬರುತ್ತೆ. ಇಲ್ಲಿ ಅಬ್ರಹಾಮನ ದೇವರೇ ನಿನಗೆ, ನನ್ನ ಸಿ ಬರೋದಕ್ಕೆ ಮುಂಚೆ ಈ ಡಿ ಮೈನರ್ ಫುಲ್ ಪ್ಯಾಟರ್ನ್ ಬರುತ್ತೆ. ನೋಡಿ, 1 2 3 4. ಓಕೆ, ಸೊ ನೋಡಿ, ಅಬ್ರಹಾಮನ ದೇವರೇ ನಿನಗೆ, ಸಿ ಕೂಡ ಫುಲ್ ಬರುತ್ತೆ. 1 2 3 4 1 2 3 4. ಆರಾಧನೆಗೆ ಸೇಮು ಎ ಮೈನರ್. ನೋಡಿ, ಇವು ಕೂಡ ಫುಲ್ ಬರುತ್ತೆ. ಸೊ ನೆಕ್ಸ್ಟು ಇಸ್ಸಾಕನ ದೇವರ ನಿನಗೆ ಆರಾಧನೆ. ಸೇಮು ಇಸ್ಸಾಕನ ಅನ್ನೋ ಕಡೆ ಡಿ ಮೈನರ್, ಅದು ಕೂಡ ಫುಲ್ ಪ್ಯಾಟರ್ನ್. ಇಸ್ಸಾಕನ ದೇವರೇ ನಿನಗೆ ಆರಾಧನೆ. ರಾ ಅನ್ನೋ ಪದ ಉಚ್ಚಾರ ಮಾಡುವಾಗ ಇಲ್ಲಿ ಎ ಮೈನರ್ ಚೇಂಜ್ ಆಗಬೇಕು. ನೆಕ್ಸ್ಟು ಯಾಕೋಬಿನ. ನೋಡಿ, ಈ ಪದಕ್ಕೆ ಇಲ್ಲಿ ಈ ಯಾಕೋಬಿನ ಅನ್ನೋ ಲೈನ್ಗೆ 2 ಕಾರ್ಡ್ಸ್ ಇದೆ, ಎಫ್ ಆ್ಯಂಡ್ ಸಿ. ಈಗ ಅದನ್ನು ನಾವು ಫುಲ್ ಪ್ಯಾಟರ್ನ್ ಪ್ಲೇ ಮಾಡೋಕ್ಕಾಗಲ್ಲ, ಅರ್ಧ ಎಫ್ ಅರ್ಧ ಸಿನ ಪ್ಲೇ ಮಾಡಬೇಕು. ಯಾವ ಥರ ನೋಡಿ, ಯಾಕೋಬಿನ. ನೋಡಿ, 1 2 3 4. ಎಫ್ ಅರ್ಧ ಸಿ ಅರ್ಧ. 1 ಸಿ 1 2 3 4. ನೋಡಿ, ಮತ್ತೆ ಸಿ ಕಂಟಿನ್ಯೂ ಆಗುತ್ತೆ ಕಂಪ್ಲೀಟ್ ಆಗಿ. ಸಿ ಎಲ್ಲಿವರೆಗೂ? ಡಿ ಮೈನರ್. ನೆಕ್ಸ್ಟ್ ನಿನಗೆ ಅನ್ನೋದು ಬರೋವರೆಗೂ ಸಿ ಕಂಟಿನ್ಯೂ ಆಗುತ್ತೆ. ನೋಡಿ, ಸೊ ಅಲ್ಲಿಗೆ ಮತ್ತೆ ಆರಾಧನೆ ಸೇಮು. ಇಲ್ಲಿ ನೋಡಿ, ಆರಾಧನೆ ಅನ್ನೋ ಒಂದು ಪದಕ್ಕೆ 3 ಕಾರ್ಡ್ಸ್ ಇದೆ. ಯಾವ ಥರ ಅದನ್ನು ನೋಡಿ, ಪ್ಯಾಟ್ರನ್ನ ಕರೆಕ್ಟಾಗಿ ಬ್ರೇಕ್ ಮಾಡೋದು ನೀವು ತಿಳ್ಕೊಂಡ್ರೆ ಈ ಹಾಡಿಗೆ ಮ್ಯಾಚ್ ಆಗುತ್ತೆ. ಇಲ್ಲ ಅಂತಂದರೆ ಕಂಪ್ಲೀಟ್ ಮಿಸ್ ಮ್ಯಾಚ್ ಆಗುತ್ತೆ. ನೋಡಿ,
ನೆಕ್ಸ್ಟ್ ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ಸೇಮು, ಇಲ್ಲಿ ಫುಲ್ ಪ್ಲೇ ಮಾಡ್ಬೋದು ನೀವು ನೋಡಿ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ, ಎರಡು ಕಾರ್ಡ್ಸು ಫುಲ್ ಪ್ಯಾಟರ್ನ್ನ ಪ್ಲೇ ಮಾಡ್ಬೋದು. 1 2 3 4 1 2 3 ತಂದೆ ಮಗನಿಗೆ ಪವಿತ್ರಾತ್ಮನಿಗೆ. ನಾ ಮಾಡುವೆ ಆರಾಧನೆ, ಎ ಶಾರ್ಪ್, ನಾಗೆ ಎ ಶಾರ್ಪ್. ಎ ಶಾರ್ಪ್ ಆ್ಯಕ್ಚುಲಿ ಇದು ಎ ಶಾರ್ಪ್ ಡಿ ಎಫ್, ಬಟ್ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಈ ಡಿ ಎಫ್ನ ಇಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ, ಯಾಕಂದರೆ ನನಗೆ ಸ್ವಲ್ಪ ಬೇಸ್ ಎಫೆಕ್ಟ್ ಚೆನ್ನಾಗಿ ಸಿಗಲಿ ಅಂತ. ನೀವು ಬೇಕಾದರೆ ಇಲ್ಲೇ ಪ್ಲೇ ಮಾಡ್ಬೋದು, ಇಲ್ಲ ಅಂತಂದರೆ ನಾರ್ಮಲ್ ಆಗಿ ಕೂಡ ಪ್ಲೇ ಮಾಡ್ಬೋದು ನೋಡಿ. ನಾ ಮಾಡುವೆ ಆರಾಧನೆ, ಇಲ್ಲಿ ಎ ಶಾರ್ಪ್ ಆಫ್ ಕೌಂಟು, ಸಿ ಕೂಡ ಆಫ್ ಕೌಂಟು ನೋಡಿ. 1 ಮತ್ತೆ ಡಿ 4 ಕೌಂಟ್ ಬರುತ್ತೆ ನೋಡಿ. ನಾ ಮಾಡುವೆ ಆರಾಧನೆ. ನೆಕ್ಸ್ಟ್ ಈಗ ಕೋರಸ್, ಆರಾಧನೆ ಆರಾಧನೆ, ಬಟ್ ಇಲ್ಲಿ ಕೋರಸ್ನ ನಾವು ಸ್ಟ್ರೆಚ್ ಮಾಡಬೇಕಾಗಿರೋದ್ರಿಂದ ನೋಡಿ, ಆರಾಧನೆ ಅದ್ರಿಗೆ ನಮಗೆ ಟೈಮ್ ಸಿಗುತ್ತೆ. ಈ ಕಾರ್ಡು ಫುಲ್ ಕಾರ್ಡ್ ಬರುತ್ತೆ, ಅಂದರೆ ಲೈಕ್ ಫುಲ್ ಪ್ಯಾಟರ್ನ್, ಡಿ ಮೈನರ್ ಫುಲ್ಲು, ಸಿ ಮೈನರ್ ಫುಲ್ಲು ನೋಡಿ, ಸಿ ಮೇಜರ್ ಫುಲ್ ನೋಡಿ. ಆರಾಧನೆ 1 2 3 4 1 2 3 4 ಕಂಪ್ಲೀಟ್. ಸೊ ಅಲ್ಲಿಗೆ ನೀವು ನೆಕ್ಸ್ಟು ಆರಾಧನೆಗೆ 3 ಕಾರ್ಡ್ ಇದೆ. ತುಂಬ ಜನಕ್ಕೆ ಇಲ್ಲೇ ಸ್ವಲ್ಪ ಕಷ್ಟ ಅನಿಸುತ್ತೆ, ಒಂದು ಪದಕ್ಕೆ ಇಷ್ಟು ಕಾರ್ಡ್ಸ್ ಸರ್ ಹೆಂಗೆ ನಾವು ಡಿವೈಡ್ ಮಾಡೋದು ಅಂತ. ಕ್ವಿಕ್ಕಾಗಿ ಡಿವೈಡ್ ಮಾಡಬೇಕು ನೋಡಿ. ಎ ಶಾರ್ಪ್ ಆಫ್ ಕೌಂಟು, ಆಫ್ ಪ್ಯಾಟರ್ನು, ಸಿ ಆಫ್ ಪ್ಯಾಟರ್ನು, ಮತ್ತು ಡಿ ಮೈನರ್ ಫುಲ್ ಪ್ಯಾಟರ್ನ್ ನೋಡಿ. 1 2 3 4 1 2 3 ನೋಡಿದ್ರಲ್ವಾ, ಇದು ವರ್ಸ್ 1, ಐ ಮೀನ್ ಸ್ಟಾರ್ಟಿಂಗ್ ಲೈನ್ಸು ಪ್ಲಸ್ ಕೋರಸ್. ನೆಕ್ಸ್ಟು ವರ್ಸ್ 1ಅಲ್ಲಿ ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ ಅನ್ನೋ ಒಂದು ಭಾಗನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಯಾವ ಥರ ಪ್ಲೇ ಮಾಡೋದು ನೋಡೋಣ. ಸೊ ಫಸ್ಟ್ ಲೈನು, ನಾನು ಸುಖವಾಗಿ ಬಾಳಬೇಕೆಂದು, ಇದರಲ್ಲಿ ಡಿ ಮೈನರ್ಗೂ ಸಿಗೂ ತುಂಬ ಡಿಸ್ಟೆನ್ಸ್ ಜಾಸ್ತಿ ಇದೆ. ಸೊ ಆದ್ದರಿಂದ ನಾವು ಫುಲ್ ಕಾರ್ಡ್ಸ್ನ ಇಲ್ಲಿ ಫುಲ್ ಪ್ಯಾಟರ್ನ ಪ್ಲೇ ಮಾಡ್ಬೋದು. ನೋಡೋಣ ಯಾವ ಥರ ನೋಡಿ. ನಾನು ಸುಖವಾಗಿ ಬಾಳಬೇಕೆಂದು, ನೆಕ್ಸ್ಟ್ ನನ್ನನ್ನು ಸೃಷ್ಟಿ ಮಾಡಿದೆ, ನನ್ನನ್ನು ಸೃಷ್ಟಿ ಮಾಡಿದೆ. ಇಲ್ಲಿ ನನ್ನನ್ನು ಸೃಷ್ಟಿ ಅನ್ನೋ ಕಡೆ ಎ ಶಾರ್ಪ್ ಆಫ್, ಸಿ ಆಫ್ ಬರುತ್ತೆ ನೋಡಿ. ನನ್ನನ್ನು ಸೃಷ್ಟಿ ಮಾಡಿದೆ, ನಾನು ನಿನ್ನನ್ನು ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ ನೋಡಿ. ಸೇಮು, ನಾನು ನಿನ್ನನ್ನು ಸ್ತುತಿಸಬೇಕೆಂದು ಇಲ್ಲಿ ಫುಲ್ಲನ್ನು ನಾವು ಪ್ಲೇ ಮಾಡ್ಬೋದು. ನಾನು ನಿನ್ನನ್ನು ಸ್ತುತಿಸಬೇಕೆಂದು, ಹೆಸರಿಡಿದು ನೀ ಕರೆದಾಗೆ ಮತ್ತೆ ಹೆಸರಿಡಿದು ಎ ಶಾರ್ಪ್ ಆಫ್, ಸಿ ಆಫ್ ಮಾಡಬೇಕು, ಡಿನ ಫುಲ್ ಪ್ಯಾಟರ್ನ್ ಪ್ಲೇ ಮಾಡಬೇಕು ನೋಡಿ. ಹೆಸರಿಡಿದು ನೀ ಕರೆದೆ, ಓಕೆ. ನೆಕ್ಸ್ಟು ಕೃಪಾಪೂರ್ಣನೆ ಓ ಕೃಪಾಪೂರ್ಣನೆ. ಇಲ್ಲಿ ಸೇಮು, ಈ ಕೃಪಾಪೂರ್ಣನೆ ಅನ್ನೋ ಕಡೆ ನಮಗೆ ಅಲ್ಲಿಗೆ ಒಂದು ಪ್ಯಾಟರ್ನ ಫುಲ್ಲಾಗಿ ನಾವು ಎಫ್ಗೆ ಪ್ಲೇ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಕೂಡ ನಾವು ಸ್ಪ್ಲಿಟ್ ಮಾಡಬೇಕು ಪ್ಯಾಟರ್ನ ನೋಡಿ. ಎಫ್ ಮೇಜರ್, ಕೃಪಾಪೂರ್ಣನೆ 1 2 3, ಇಲ್ಲಿಗೆ 4 1 2 3 4 ನೋಡಿ. ಕೃಪಾಪೂರ್ಣನೆ ಮತ್ತೆ ಓ ಕೃಪಾಪೂರ್ಣನೆ ಬರುತ್ತಲ್ವ, ಅಲ್ಲಿಗೆ ಡಿ ಮೈನರ್ ಮತ್ತೆ 4 ಟೈಮ್ ಬರುತ್ತೆ ನೋಡಿ. ಕೃಪಾಪೂರ್ಣನೆ ಓ ಕೃಪಾಪೂರ್ಣನೆ, ಅಂದರೆ ಎಫ್ ಆಫ್, ಸಿ ಫುಲ್ ಪ್ಯಾಟರ್ನು ಮತ್ತು ಡಿ ಮೈನರ್ ಫುಲ್ ಪ್ಯಾಟರ್ನು. ಎಫ್ ಆಫ್ ಮಾತ್ರ ಎರಡೇ ಕೌಂಟು, 1 2 3 4 ನೋಡಿ ಹತ್ರ. ನಾವು ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ ನೋಡಿ. ಇಲ್ಲಿಗೆ ನಮಗೆ ಎಫ್ ಫುಲ್ ಪ್ಯಾಟರ್ನ ನಾವು ಪ್ಲೇ ಮಾಡ್ಬೋದು. 1 2 3 4 ನೋಡಿ.
ನಾ ಮಾಡುವೆ ಆರಾಧನೆ. ನಾ ಮಾಡುವೆ ಅನ್ನೋ ಕಡೆ ಎ ಶಾರ್ಪ್ ಆಫು, ಸಿ ಆಫ್ ನೋಡಿ. 1 2 3 4 ಡಿ ಮೈನರ್. ಓಕೆ. ಮತ್ತೆ ಇದಾದಮೇಲೆ ಆರಾಧನೆ ಕೋರಸ್ ಬರುತ್ತೆ. ನೋಡಿದ್ರಲ್ವಾ? ಈಗ ಈ ಸಾಂಗ್ನ ನಾನು ಕಂಪ್ಲೀಟಾಗಿ ಎಲ್ಲೂ ಸ್ಟಾಪ್ ಮಾಡ್ದಲೇ 4/4 ಪ್ಯಾಟರ್ನಲ್ಲಿ ಎಲ್ಲೂ ಸ್ಟಾಪ್ ಮಾಡಿದೆ, ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಪ್ಲೇ ಮಾಡ್ತೀನಿ. ಈಗ ನಾನು ಯಾವ ಥರ ಪ್ಲೇ ಮಾಡ್ತಾ ಇದ್ದೀನೋ ಈ ಲೆಸನ್ನ ನೀವು ಕಲ್ತ ಮೇಲೆ ಎಕ್ಸಾಕ್ಟ್ಲಾಗಿ ಇದೇ ಥರ ಬರಬೇಕು. ಆವಾಗ ನೀವು ಈ ಲೆಸನ್ನ ಪರ್ಫೆಕ್ಟಾಗಿ ಫಿನಿಷ್ ಮಾಡಿದ್ದೀರಾ ಅಂತ ಅರ್ಥ. ಸ್ಟಾರ್ಟ್ ಮಾಡೋಣ. ಸೊ ಈ ಸಾಂಗ್ಗೆ ಪರ್ಫೆಕ್ಟ್ ಟಿಪ್ ಏನಂತಂದರೆ, ನೀವು ಈ ಸಾಂಗ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆನೇ ಪ್ಯಾಟರ್ನ ಶುರು ಮಾಡಬೇಕು. ಡಿ ಮೈನರ್, ಎಫ್, ಜಿ ಮೈನರ್, ಸಿ, ಡಿ ಮೈನರ್. 1 2 3 ಗೋ. ಅಬ್ರಹಾಮನ ದೇವರೇ ನಿನಗೆ ಇಸ್ಸಾಕನ ದೇವರೇ ನಿನಗೆ ಯಾಕೋಬಿನ ದೇವರೇ ನಿನಗೆ, ಯಾಕೋಬಿನ ದೇವರೇ ನಿನಗೆ ತಂದೆ ಮಗನಿಗೆ ಪವಿತ್ರಾತ್ಮನಿಗೆ, ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನನ್ನು ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನೋಡಿದ್ರಲ್ವಾ? ಸರಿ, ಇದೇ ಥರ ನೀವು ಪ್ಲೇ ಮಾಡ್ತಾ ವರ್ಷಿಪ್ ಲೀಡ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಜನಗಳು ಕನೆಕ್ಟ್ ಆಗ್ತಾರೆ. ಎಷ್ಟು ಜನ ನಿಮ್ಮ ಮುಂದೆ ಇದ್ದರೂ ಕೂಡ ಅವರು ಈ ನೀವು ಪ್ಲೇ ಮಾಡೋ ಈ ಕೀಬೋರ್ಡ್ ಸೌಂಡ್ಗೆ ಮತ್ತು ಹಾಡಿಗೆ ಕನೆಕ್ಟ್ ಆಗ್ತಾರೆ. ನೀವು ಸಿಂಗರ್ ಸೆಲ್ಫ್ ತೊಗೊಂಡ್ರು ಕೂಡ ಅವ್ರು ಆಡ್ತಾ ಇರುವಾಗ ಕೂಡ ಇದೇ ಥರ ಪ್ಲೇ ಮಾಡ್ಬೋದು. ಆ್ಯಂಡ್ ಇದು ಸಾಂಗ್ ಎಲ್ಲ ಇದೇ ಪ್ಯಾಟರ್ನಲ್ಲಿ ಪ್ಲೇ ಮಾಡಬೇಕು ಅನ್ನೋ ರೂಲ್ಸ್ ಏನಿಲ್ಲ. ಮಧ್ಯದಲ್ಲಿ ಇದನ್ನು ಪ್ಲೇ ಮಾಡ್ತಾ ಮತ್ತೆ ಬೇರೆ ಬೇರೆ ಪ್ಯಾಟರ್ನ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಅದು ನಿಮ್ಮ ಮ್ಯೂಸಿಷಿಯನ್ ಒಂದು ಡಿಸಿಷನ್ಗೆ ಬಿಟ್ಟಿದ್ದು. ಸೊ ನೋಡಿದ್ರಲ್ಲ ಹೇಗಿತ್ತು ಲೆಸನ್ನು? ನಿಮ್ಗೆ ಇಷ್ಟ ಆಯಿತಾ? ಟ್ರೈ ಮಾಡಿ. ಬರ್ತಾ ಇಲ್ಲ ಅಂತ ಬಿಡಬೇಡಿ, ಟ್ರೈ ಮಾಡಿ. ಬರೋ ತನಕನೂ ಟ್ರೈ ಮಾಡ್ತಾರೆ. ನಿಮ್ಗೆ ಏನೇ ವಿಧವಾದ ಇದರಲ್ಲಿ ಡೌಟ್ಸ್ ಇದ್ರೂ ಏನಾದ್ರು ಹೆಲ್ಪ್ ಬೇಕಂದ್ರೂ ಕಮೆಂಟ್ಸಲ್ಲಿ ನನಗೆ ತಿಳಿಸ್ಕೊಡಿ. ನಿಮ್ಮ ಕಮೆಂಟ್ಸ್ಗೆ ನಾನು ಉತ್ತರ ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಸಾಂಗ್ 4/4 ಯಾವ್ದು ಬೇಕು, ಯಾರಿಗಾದ್ರೂ ಸಜೆಷನ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ಅದನ್ನು ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇಷ್ಟವರೆಗೂ ನೀವು ವಿಡಿಯೋ ನೋಡಿದ್ದೀರಾ ಅಂತಂದರೆ
ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿ, ಮೆಂಬರ್ಶಿಪ್ಸು ನನ್ನ ಚಾನಲಲ್ಲಿ ಇದ್ದಾವೆ. ಬೇಸಿಕ್, ಇಂಟರ್ಮೀಡಿಯೇಟ್, ಅಡ್ವಾನ್ಸ್ ಲೆವೆಲ್ ಮೆಂಬರ್ಶಿಪ್ಪು. ನೀವು ಕೀಬೋರ್ಡ್ನ ರೆಗ್ಯುಲರಾಗಿ ಕಲ್ತ್ಕೋಬೇಕು ಅಂದ್ಕೊಂಡಿದ್ರೆ, ಒಂದು ಟೀಚರ್ ಸಹಾಯದಿಂದ ಸ್ಟೆಪ್ ಬೈ ಸ್ಟೆಪ್ಪು ಅವ್ರ ಗೈಡೆನ್ಸಲ್ಲಿ ನೀವು ಕೀಬೋರ್ಡ್ನ ಚೆನ್ನಾಗಿ ಕಲ್ತ್ಕೋಬೇಕು ಅಂದ್ಕೊಂಡಿದ್ರೆ, ಈ ಮೆಂಬರ್ಶಿಪ್ಗಳಲ್ಲಿ ಯಾವುದರಲ್ಲಾದರೂ ಫಸ್ಟ್ ಬೇಸಿಕ್ ಲೆವೆಲ್ ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ, ಅದನ್ನೆಲ್ಲ ಲೆಸನ್ಸ್ಗಳು ಮುಗಿಸ್ಕೊಂಡು ಇಂಟರ್ಮೀಡಿಯೇಟ್ ಲೆವೆಲ್ಗೆ ಜಾಯ್ನ್ ಆಗಿ, ಅದಾದಮೇಲೆ ಅಡ್ವಾನ್ಸ್ ಲೆವೆಲ್ಗೂ ಜಾಯ್ನ್ ಆಗಿ, ವಾರ ಪ್ರತಿ ಶನಿವಾರ ಲೈವ್ ಕ್ಲಾಸ್ ಇರ್ತದೆ. ಲೈವ್ ಕ್ಲಾಸಲ್ಲಿ ಇವಾಗ ನಾನು ಕರೆಕ್ಟಾಗಿ 10 ಲೆಸನ್ಸ್ಗಳನ್ನ ಮುಗಿಸಿದ್ದೀನಿ. ಲೆಸನ್ ನಂಬರ್ 11, 12 ಆ ಥರ ಹೋಗ್ತಾ ಇರುತ್ತೆ ಕಂಟಿನ್ಯೂಯಸ್ ಆಗಿ. ಎಷ್ಟು ಈ ವಿಡಿಯೋದಲ್ಲಿ ಲೆಸನ್ಸಲ್ಲಿ ಇಲ್ಲದೇ ಇರೋ ಇನ್ಫಾರ್ಮೇಷನ್ ಎಲ್ಲ ಅದರಲ್ಲಿ ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ತುಂಬ ವಿವರವಾಗಿ ಯಾರೇ ಒಂದು ಎಜುಕೇಷನ್ ಲೆವೆಲಲ್ಲಿ ಇರೋರಿಗೂ ಕೂಡ ಅರ್ಥ ಆಗೋ ಥರ ನಾನು ಲೈವ್ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ. ಆದ್ದರಿಂದ ಮೆಂಬರ್ಶಿಪ್, ಅಡ್ವಾನ್ಸ್ ಲೆವೆಲ್ ಮೆಂಬರ್ಶಿಪ್ ಜಾಯ್ನ್ ಆದರೆ ನಿಮಗೆ ಆ ಲೈವ್ ಕ್ಲಾಸಸ್ ಸಿಗುತ್ತೆ. ಸೊ ಅದನ್ನು ನೀವು ಖಂಡಿತ ಜಾಯ್ನ್ ಆಗಿ ರೆಗ್ಯುಲರಾಗಿ ಕಲಿಬೇಕಂತ ನನ್ನ ಸಲಹೆ ಕೊಡ್ತಾ ಇವತ್ತಿಗೆ ಇಲ್ಲಿಗೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ತಿರುಗಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರೂ ಕೂಡ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್.